ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಾಮನವಮಿಯ ಪೂಜಾ ವಿಧಾನ ಹಾಗೂ ಪೂಜೆಗೆ ಶುಭ ಮುಹೂರ್ತವನ್ನು ತಿಳಿಸಿಕೊಡ್ತೇನೆ. ಬನ್ನಿ ನೋಡೋಣ ಫ್ರೆಂಡ್ಸ್. ಭಗವಾನ್ ಶ್ರೀರಾಮಚಂದ್ರನು ಸತ್ಯ ಮತ್ತು ನೈತಿಕತೆಯ ಸಕಾರ ಸ್ವರೂಪವೇ ಹಾಗೂ ಪ್ರತಿರೂಪನೇ ಆಗಿರುತ್ತಾರೆ. ಇನ್ನು ಶ್ರೀರಾಮಚಂದ್ರರು ಓರ್ವ ಧರ್ಮನಿಷ್ಠ ಮಹಾರಾಜರು ಕೂಡ ಹೌದು, ಓರ್ವ ಆದರ್ಶ ಪುತ್ರರೂ ಹೌದು, ಓರ್ವ ಆದರ್ಶ ಪತಿಯೂ ಹೌದು. ಅಲ್ಲದೆ ಅವರು ಏಕಪತ್ನಿ ವ್ರತಸ್ಥರು. ಇನ್ನು ವಾತ್ಸಲ್ಯಮಹಿ ಸಹೋದರ ಕೂಡ ಅವರು. ಧರ್ಮ ಸ್ಥಾಪಿಸಲು, ದುಷ್ಟಶಕ್ತಿಗಳನ್ನು ಸೋಲಿಸಲು ಮತ್ತು ನಾಶ ಮಾಡಲು, ತನ್ನ ಭಕ್ತರನ್ನು ರಕ್ಷಿಸಲು ವಿಷ್ಣುವು ಈ ಭೂಮಿಯಲ್ಲಿ ಭಗವಾನ್ ರಾಮನಾಗಿ ತ್ರೇತಾಯುಗದಲ್ಲಿ ಜನಿಸಿರ್ತಾರೆ ಅಂತ ನಂಬಲಾಗಿದೆ. ಇನ್ನು ಪೂಜಾ ವಿಧಾನವನ್ನು ನೋಡೋಣ ಬನ್ನಿ ಫ್ರೆಂಡ್ಸ್. ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ನಾವು ಬ್ರಾಹ್ಮಣ ಮುಹೂರ್ತದಲ್ಲಿ ಬೇಗ ಎದ್ಬಿಟ್ಟು ಭಗವಾನ್ ಶ್ರೀರಾಮ ಮತ್ತು ಸೀತಾದೇವನಿಗೆ ನಮನ ಸಲ್ಲಿಸಬೇಕಾಗುತ್ತದೆ. ನಮನ ಸಲ್ಲಿಸುವ ಮೂಲಕ ನಾವು ದಿನವನ್ನು ಪ್ರಾರಂಭಿಸಬೇಕಾಗುತ್ತದೆ. ಅಂದರೆ ಬುಧವಾರ ಮನೆಯನ್ನು ಶುಚಿಗೊಳಿಸಿ ಮನೆಯ ಮುಖ್ಯ ದ್ವಾರದಲ್ಲಿ ಮಾವಿನ ಎಲೆಯ ತೋರಣವನ್ನು ಕಟ್ಟಬೇಕಾಗುತ್ತೆ. ಜೊತೆಗೆ ರಂಗೋಲಿಯನ್ನು ಸಹ ಹಾಕಬೇಕು ಮನೆಯ ಅಂಗಳದಲ್ಲಿ. ಇದರ ಜೊತೆಗೆ ಮಧ್ಯಾಹ್ನ ಮೊದಲು ಗಂಗಾಜಲವಿರುವ ನೀರಿನಿಂದ ನಾವು ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸ್ಬಿಟ್ಟು ರಾಮನಿಗೂ ಹಳದಿ ಬಟ್ಟೆಯನ್ನು ಧರಿಸಿ ಪೂಜಾ ಕೊಠಡಿಯನ್ನು ನಾವು ಸ್ವಚ್ಛಗೊಳಿಸ್ಕೋಬೇಕಾಗುತ್ತದೆ. ಆಮೇಲೆ ನಾವು ವ್ರತ ಮಾಡುವುದಾಗಿ ಪ್ರತಿಜ್ಞೆಯನ್ನು ತಗೋಬೇಕಾಗುತ್ತದೆ. ಇನ್ನು ಈ ದಿನ ಉಪವಾಸವನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತದೆ. ಇದಾದ ನಂತರ ಸೂರ್ಯ ದೇವನಿಗೆ ಆಜ್ಞೆಯನ್ನು ಅರ್ಪಿಸಬೇಕು. ಏಕೆ ಅಂದರೆ ರಾಮನು ಸಹ ಸೂರ್ಯವಂಶದವರೇ, ರಘುವಂಶದವರು. ಹಾಗಾಗಿ ನಾವು ಈ ದಿನ ಸೂರ್ಯನನ್ನು ಪೂಜೆ ಮಾಡಬೇಕು. ನಂತರ ಪೂಜಾ ಕೊಠಡಿಯಲ್ಲಿ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಿಬಿಟ್ಟು ರಾಮ ಪರಿವಾರದ ವಿಗ್ರಹ ಅಥವಾ ಒಂದು ಫೋಟೋವನ್ನು ಇಟ್ಟು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ. ಇದಾದ ನಂತರ ಮೊದಲನೇದಾಗಿ ಆವಾಹನ ಮಂತ್ರವನ್ನು ನಾವು ಪಠಿಸುವ ಮೂಲಕ ದೇವರನ್ನು ಧ್ಯಾನಿಸಬೇಕಾಗುತ್ತದೆ. ಮತ್ತು ಪಂಚೋಪಚಾರ ಮಾಡಿದ ನಂತರ ನಾವು ಆಂಜನೇಯನ ಸೇರಿದಂತೆ ಆತನ ಸಂಪೂರ್ಣ ಪರಿವಾರವನ್ನು, ರಾಮನ ಪರಿವಾರವನ್ನು ವಿಧಿವಿಧಾನಗಳ ಪ್ರಕಾರ ಪೂಜಿಸಿ ಪೂಜಾ ಸಮಯದಲ್ಲಿ ರಾಮಚಾಲಿಸ ಮತ್ತು ರಾಮಸ್ತೋತ್ರವನ್ನು ಪಠಣೆ ಮಾಡಬೇಕಾಗುತ್ತದೆ. ಕೊನೆಯಲ್ಲಿ ಆರತಿಯನ್ನು ಮಾಡಿಬಿಟ್ಟು ಸಂತೋಷ ಸಮೃದ್ಧಿಯ ಹೆಚ್ಚಳಕ್ಕಾಗಿ ಭಗವಾನ್ ಶ್ರೀರಾಮನನ್ನು ನಾವು ಪ್ರಾರ್ಥಿಸಿ ಪೂಜೆ ಮತ್ತು ಆರತಿ ಆದ ನಂತರ ಹಣ್ಣುಗಳನ್ನು ನೈವೇದ್ಯವನ್ನಾಗಿ ಪ್ರಸಾದವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ. ಇನ್ನು ನಾವು ಪೂಜೆಗೆ ಶುಭ ಮುಹೂರ್ತವನ್ನು ನೋಡಿದರೆ ರಾಮನವಮಿ ತಿಥಿಯಂದು ಬೆಳಗ್ಗೆ 11:03ರಿಂದ ಮಧ್ಯಾಹ್ನ 1:38ರವರೆಗೆ ನಮಗೆ ಪೂಜೆಗೆ ಶುಭ ಸಮಯ ಮುಹೂರ್ತ ಆಗಿರುತ್ತದೆ. ಇನ್ನು ಪೂಜಾ ಸಮಯ ಬಂದುಬಿಟ್ಟು ನಾವು 12:21ರಲ್ಲಿಯೇ ಪೂಜೆಯನ್ನು ಮಾಡಿದರೆ ಶ್ರೀರಾಮನಿಗೆ ಒಳ್ಳೆಯದು. ಯಾಕೆ ಅಂದರೆ ಮಧ್ಯಾಹ್ನ 12:21 PM ಅಭಿಜಿತ್ ಮುಹೂರ್ತದಲ್ಲಿ ನಮಗೆ ಶ್ರೀರಾಮನು ಹುಟ್ಟಿರೋದ್ರಿಂದ ನಾವು ಈ ಸಮಯದಲ್ಲಿಯೇ ಶ್ರೀರಾಮನನ್ನು ಪೂಜಿಸಿದರೆ ತುಂಬ ಒಳ್ಳೆಯದು. ಶ್ರೀರಾಮನವಮಿಯಂದು ಉಪವಾಸ ವ್ರತವನ್ನು ಮಾಡುವಂಥವರು ಅನೇಕ ಭಕ್ತರು ಬೆಳಗ್ಗೆಯಿಂದ ಒಂದು ದಿನ ಉಪವಾಸವನ್ನು ಆಚರಣೆಯಾಗಿ ಪ್ರತಿಜ್ಞೆ ತಗೊಂಡಿರ್ತೀವಲ್ಲ, ಹಾಗಾಗಿ ಕೇವಲ ದ್ರವ ರೂಪದ ಆಹಾರವನ್ನು ನಾವು ಸೇವನೆ ಮಾಡಬೇಕಾಗುತ್ತದೆ. ಒಂದು ಬಾರಿ ಊಟ ಮಾಡಲು ಬಯಸಬೇಕಾಗುತ್ತೆ. ಇನ್ನು ಈ ದಿನ ನಾವು ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ, ಆಲೂಗಡ್ಡೆ ಅಂತ ಆಹಾರ ಪದಾರ್ಥವನ್ನು ತ್ಯಜಿಸಬೇಕಾಗುತ್ತದೆ. ಉಪವಾಸದ ಸಮಯದಲ್ಲಿ ಇವನ್ನೆಲ್ಲ ದೂರ ಇಡಬೇಕು ನಾವು. ಇನ್ನು ಪೂಜೆ ಎಲ್ಲ ಆದ ನಂತರ ನಾವು ಹಣ್ಣುಗಳನ್ನು ಸೇವನೆ ಮಾಡಿಬಿಟ್ಟು ಉಪವಾಸವನ್ನು ಬಿಡಬೇಕಾಗುತ್ತದೆ. ಇನ್ನು ನಾವು ದೇವರ ರಾಮನ ನೈವೇದ್ಯಕ್ಕಾಗಿ ಪಾನಕ, ಬೆಲ್ಲದ ಪಾನಕ ಇಲ್ಲ ಮಾವಿನಕಾಯಿ ಹಾಕಿಬಿಟ್ಟು ಪಾನಕ ಮಾಡಿ ಹೆಸರುಬೇಳೆ, ಕೋಸಂಬರಿಯನ್ನು ಮಾಡಿದರೆ ನೈವೇದ್ಯಕ್ಕೆ ತುಂಬ ಒಳ್ಳೆಯದು. ಇನ್ನು ಹಳದಿ ಬಣ್ಣದ ಬಟ್ಟೆ, ಹಳದಿ ಹೂಗಳನ್ನು ಅರ್ಪಿಸಿದರೆ ತುಂಬ ಒಳ್ಳೆಯದು. ಇನ್ನು ನಮಗೆ ಜನವರಿ 22ರಂದು ಬಾಲರಾಮ ಪ್ರತಿಷ್ಠಾಪನೆ ಆಗಿರೋದ್ರಿಂದ ಈ ವರ್ಷ ನಮಗೆ ರಾಮನವಮಿಯು ತುಂಬ ಮುಖ್ಯವಾಗುತ್ತದೆ ಹಾಗೂ ತುಂಬ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಾಗುತ್ತದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ. ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.